ಬ್ಲಡ್ ನೋಡಿದ್ರಾಗಲ್ಲ. ಒಂದು ವರ್ಷ ನಾನು ಪಟ್ಟಿರೋ ಕಷ್ಟ ವಾಪಸ್ ನಿಲ್ಲೋ ಟೈಮಲ್ಲಿ ನಮ್ಗೇನಾಗುತ್ತಂತೆ, ನಾವು 4 ಜನನ ನೋಡ್ಕೊಳ್ಳೋ ಥರ ಇರಬೇಕು. 4 ಜನ ನಮ್ಮನ್ನು ನೋಡ್ಕೊಳ್ಳೋ ಥರ ಯಾರಿಗೂ ಆ ವನವಾಸ ಬೇಡ. ನಮಸ್ಕಾರ, ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಈ ಏಜಲ್ಲಿ ಅಂದರೆ ಒಂದು 40ರಿಂದ 55 ವರ್ಷದ ಒಳಗಡೆ ನಮಗೆ ಹುಟ್ಟು ನಿಲ್ಲುತ್ತೆ ಅಂತ ಹೇಳ್ತಾರೆ. ಆಮೇಲೆ ಏನು ಮೆನೋ ಈ ಏಜಲ್ಲಿ 40ರಿಂದ 55 ವರ್ಷದೊಳಗಡೆ ಮುಟ್ಟು ನಿಲ್ಲೋ ಟೈಮು ಮತ್ತು ಮೆನೋಪಾಸ್ ಅಂದರೆ ಮುಟ್ಟು ನಿಲ್ಲೋ ಟೈಮು ನಮಗೆ ಈ ಟೈಮಲ್ಲಿ ಅವಾಗ ಏನೇನು ತೊಂದರೆ ಆಗುತ್ತೆ, ನಿಮ್ಗೆ ಏನೇನು ತೊಂದರೆ ಆಗಿತ್ತು ಅಂತ ನನಗೆ ತುಂಬ ಜನ ಕೇಳಿದ್ರು. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ನನಗೇನಾಯಿತು ಅಂತ ಅಂದರೆ, ನನಗೆ ಕರೆಕ್ಟಾಗಿ ಪೀರಿಯಡ್ಸ್ ಇತ್ತು. ತಿಂಗಳು ಕರೆಕ್ಟಾಗಿ ಆಗ್ತಿದ್ದೆ. ಒಂದು ದಿನವೂ ಹೆಚ್ಚು ಕಡಿಮೆ ಆಗ್ತಾ ಇರಲಿಲ್ಲ, ಏನೂ ಇಲ್ಲ. ನನಗೆ 1 ಇಯರ್ ಆಯಿತು ಮೆನೋಪಾಸ್ ಸ್ಟಾಪ್ ಆಗಿ. ಅದಕ್ಕಿಂತ ಮುಂಚೆ 1 ವರ್ಷ, ಆ 1 ವರ್ಷ ನನಗೆ ಕರೆಕ್ಟಾಗಿತ್ತು ತಿಂಗಳು. ಅದಾದಮೇಲೆ 1 ವರ್ಷದ ಹಿಂದೆ 1 ವರ್ಷ ಆಯಿತು. ಅದಕ್ಕಿಂತ 1 ವರ್ಷದ ಹಿಂದೆ ಏನಾಯಿತು, 1 ವರ್ಷದಿಂದ ತುಂಬ ತಿಂಗಳಿಗೊಂದು 2 ಸರಿ ಆಗೋದು, ತುಂಬ ಬ್ಲೀಡಿಂಗು. ನನಗೆ ಗೊತ್ತಾಗಲ್ಲ. ನಾನು ಕೂತ್ಕೊಂಡು ಎತ್ತರೆ ಫುಲ್ಲು, ಅಂದರೆ ಅರ್ಥ ಮಾಡ್ಕೊಳ್ಳಿ, ಹೆಣ್ಮಕ್ಳಿಗೆ ಅರ್ಥ ಆಗುತ್ತೆ ಏನು ಪರಿಸ್ಥಿತಿ ಅಂತ. ಈ ಹಂತ ತಲುಪಿರೋರ್ಗೆ ಅರ್ಥ ಆಗುತ್ತೆ, ಬೇರೆಯವ್ರಿಗೆ ಅರ್ಥ ಆಗಲ್ಲ. ಆಯಿತು, ತುಂಬ ಅಂದರೆ ತುಂಬ. ನಾವು ಎಷ್ಟು ಪ್ಯಾಡ್ ಚೇಂಜ್ ಮಾಡಿದ್ರು ಇಲ್ಲ. ನಾನು ಅದು ಕಪ್ ಯೂಸ್ ಮಾಡ್ತಾಯಿದ್ದೆ, ಮೆನ್ಶುರಲ್ ಕಪ್ಪು, ಅದ್ರ ಬಗ್ಗೆ ವಿಡಿಯೋ ಇದೆ, ಅದನ್ನು ಯೂಸ್ ಮಾಡ್ತಾಯಿದ್ದೆ. ಅದು ಹಾಕ್ಕೊಂಡು ಒಂದು ಅರ್ಧ ಗಂಟೆ, ಅದು ಮಿನಿಮಮ್ ಅಂದರೂ 3 ಅವರ್ ತಡೆಯುತ್ತೆ. ಆದರೆ ಇದು ಅರ್ಧ ಗಂಟೆ ಅಷ್ಟೇ ನನಗೆ ಆಗ್ತಾ ಇದ್ದಿತ್ತು. ಎಷ್ಟು ಪ್ಯಾಡ್ ಯೂಸ್ ಮಾಡ್ತಾ ಇದ್ದೆ, ಮತ್ತು ನಾನು ಕೂತ್ಕೊಂಡಿದ್ದರೆ ಬಟ್ಟೆ ಎಲ್ಲ ಗಲೀಜಾಗಿ ಹೋಗ್ತಾಯಿತ್ತು. 1 ವರ್ಷ ನಾನು ಎಲ್ಲೂ ಹೋಗಲಿಲ್ಲ. ಯಾಕಂದರೆ ಯಾವ ಟೈಮ್ಗೆ ಹಾಕ್ತೀನಿ ಏನು ಅಂತ ಗೊತ್ತಿಲ್ಲ. ನಿಜವಾಗ್ಲೂ ನನಗೆ ಏನಪ್ಪ ಈಗಾಗೋಯ್ತು. 1 ವರ್ಷ, 1 ಸರಿನೂ ನನಗೆ ಈ ಥರ ಪ್ರಾಬ್ಲಮ್ ಆಗಿರಲಿಲ್ಲ. ಯಾಕಪ್ಪ ಹಿಂಗೆ ಆಗ್ತಿದೆ ಅಂತ ಕೊನೆಗೆ ಎಲ್ಲರೂ ಹೇಳಿದ್ರು, ಗರ್ಭದ ಕೋಶ ತೆಗೆಸ್ಬಿಡು ಅಂದರು. ನಾನು ಅದಕ್ಕೂ ರೆಡಿ ಆಗೋದೆ. ಯಾಕಂದರೆ ಈ ಕಷ್ಟ ಅನುಭವಿಸೋದಿದೆಯಲ್ಲ, ನಿಜವಾಗ್ಲೂ ಯಾವ ಹೆಣ್ಮಕ್ಳಿಗೂ ಬೇಡ. ಆಮೇಲೆ ಸರಿ ಅಂತ ಗರ್ಭದ ಕೋಶ ತೆಗ್ಸಕ್ಕೆ ಹೋದರೆ ತುಂಬ ಜನ ಏನು ಹೇಳಿದ್ರು, ಹೆಣ್ಮಕ್ಳಿಗೆ ಗರ್ಭದ ಕೋಶನೇ ಸ್ಟ್ರೆಂತು, ನೀನು ಅದನ್ನು ತೆಗೆಸ್ಬಿಟ್ರೆ ನಿನ್ಗೆ ಹೆಂಗೆ ಪ್ರಾಬ್ಲಮ್ ಆಗುತ್ತೆ, ಬೇಡ ಅಂತ ಹೇಳಿದ್ರು. ಸರಿ ಆಯಿತು, ಅದು ತೆಗ್ಸೋದು ಬೇಡ ಅಂತ ತುಂಬ ಡಾಕ್ಟ್ರುಗಳ್ನ ಹೋದೆ. ಎಲ್ಲಿ ಹೋದ್ರೂ ನಿಲ್ಲತ್ತಮ್ಮ, ಈ ಏಜಲ್ಲಿ ಹಂಗೇನೆ, ನೀವೇನೂ ತೊಂದರೆ ಮಾಡ್ಕೊಳ್ಳೋದು ಆಗಲ್ಲ, ಇದೇನೂ ತೊಂದರೆ ಅಂತಾಯಿತು, ಈ ಏಜಲ್ಲಿ ಕಾಮನ್ ಇತ್ತು ಅಂತ ಅನ್ನೋರು ಅಷ್ಟೇ. ಅದು ನಿಲ್ಲಬೇಕು ಅಂತ. ಸರಿ ಆಯಿತು. ಆಮೇಲೆ ನೋಡಿದ್ರೆ ಒಂದು 3 ತಿಂಗಳು ನಾನು ಆಗಲೇ ಇಲ್ಲ. 3 ತಿಂಗಳು ಆಗಲೇ ಇಲ್ಲ. ನಾನು ಅಂದ್ಕೊಂಡೆ ನಿಲ್ತಪ್ಪ ಅಂತ ಅಂದ್ಕೊಂಡೆ. 3 ತಿಂಗಳಾದಮೇಲೆ ತಿರ್ಗಾ ಶುರು ಆಯಿತು. ತಿರ್ಗಾ ನೋಡಿದ್ರೆ ಹೆವಿ ಆಗೋಯ್ತು. ಹೆವಿ ಅಂದರೆ ಹೆವಿ. ನಾನು ಮಲ್ಕೊಂಡು ಹಿಂಗೆ ಎದ್ದರೆ ಸಾಕು, ನೆನೆಸ್ಕೊಳ್ಳೋಕ್ಕೂ ಆಗಲ್ಲ. ನನಗೆ ಬೇರೆ BP ಜಾಸ್ತಿನ, ನನಗೆ ನೋಡಿದ್ರಾಗಲ್ಲ, ಬ್ಲಡ್ ನೋಡಿದ್ರಾಗಲ್ಲ. ನನಗೆ ತಲೆ ಸುತ್ತು, ಊಟ ಸೇರಲ್ಲ, ಸಂಕಟ, ಹೊಟ್ಟೆ ನೋವು, ಬೆನ್ನೋವು ಎಲ್ಲ ಶುರು ಆಗೋಯ್ತು. ಅದಿಲ್ಲ ಅಂತಿದ್ರೆ ನಾನು ಇನ್ನೂ ಆ್ಯಕ್ಟಿವಾಗಿ ಚೆನ್ನಾಗಿರ್ತಾಯಿದ್ದೆ. ನನ್ನ ಅರ್ಥ ಮಾಡೋಕ್ಬಿಡ್ತು. 1 ವರ್ಷ ನಾನು ಪಟ್ಟಿರೋ ಕಷ್ಟ ನಿಜವಾಗ್ಲೂ ಹೇಳ್ತೀನಿ, ಯಾವ ಹೆಣ್ಮಕ್ಳಿಗೂ ಬೇಡ, ಯಾವ ಶತ್ರುಗೂ ಬೇಡ. ಆಮೇಲೆ ಸರಿ, ಎಲ್ಲ ಒಳ್ಳೊಳ್ಳೆ ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ದೆ. ಆಮೇಲೆ ಕೊನೆಗೆ ನನ್ನ ಮಗಳು ಪ್ರೆಗ್ನೆಂಟ್ ಇದ್ಲು. ಇವಾಗ ನಮ್ಮ ಮನೇಲಿ ಕೃಷ್ಣ ಹುಟ್ಟಿದಾನಲ್ಲ, ಆ ಡಾಕ್ಟ್ರಿಗೆ ಹೋಗಿ ತೋರಿಸ್ದೆ. ಅವಳು ಚೆಕಪ್ಗೆ ಹೋದಾಗ ತೋರಿಸ್ದೆ. ಆ ಡಾಕ್ಟ್ರ್ ಏನು ಹೇಳಿದ್ರು, ಇದು ಹೀಗೆ ಬಿಡಬಾರ್ದಮ್ಮ, ಅದಕ್ಕೆ ಒಂದು ಸ್ಕ್ಯಾನಿಂಗು ಎಲ್ಲ ಮಾಡಿಸೋಣ. ಯಾಕಂದರೆ ಅದು ಒಳಗಡೆ ಈ ಟೈಮಲ್ಲಿ ಮೆನೋಪಾಸ್ ನಿಲ್ಲೋ ಟೈಮಲ್ಲಿ ನಮಗೇನಾಗುತ್ತಂತೆ, ಅದು ಬ್ಲಡ್ ಎಲ್ಲ ಕ್ಲಾಟ್ ಆಗಿ ಕ್ಯಾನ್ಸರ್ಗೆ ತಿರುಗೋ ಜಾಸ್ತಿ ಇರುತ್ತೆ, ನಿಮಗೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಒಂದು ಸ್ಕ್ಯಾನಿಂಗು ಅದು ಇದು ಅಂದರು. ನನಗೆ ಅದು ಬೇರೆ ಭಯ ಸ್ಟಾರ್ಟ್ ಆಗೋಯಿತು. ನಾನು ಯಾಕಂದರೆ 94ಅಲ್ಲಿ ನನ್ನ ಮಗಳು ಹುಟ್ಟಿದ್ದು, ಆವಾಗ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದವಳು. ನಾನು ಇವತ್ತವರೆಗೂ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿಲ್ಲ. ಏನೋ ಸಣ್ಣ ಪುಟ್ಟ ಹೋಗಿ ತೋರಿಸೋದು ಬರೋದು, ಇಷ್ಟು ಬಿಟ್ಟರೆ ಅಡ್ಮಿಟ್ ಆಗಿಲ್ಲ, ಒಂದು ಸ್ಕ್ಯಾನಿಂಗ್ ಅಂತ ಮಾಡಿಸಿಲ್ಲ, ಏನೂ ಮಾಡಿಸಿಲ್ಲ. ನನ್ನ ದೇವ್ರ ಆರೋಗ್ಯ ಕೊಟ್ಟಿದ್ದಾನೆ, ಆರೋಗ್ಯ ಕರ್ಕೊಂಬಿಡ್ಲಿ ಸಾಕು ನನಗೆ. ಆಮೇಲೆ ಸ್ಕ್ಯಾನಿಂಗ್ ಆಯಿತು. ಸ್ಕ್ಯಾನಿಂಗ್ ಬಂತು, ಮತ್ತು ನಮಗೆ ಅಲ್ಲಿ ಒಳಗಡೆ ಅಂತ ಒಂದೇನೋ ತೊಗೊಂಡು ಅದನ್ನು ಲ್ಯಾಬಿಗೆ ಕಳಿಸ್ತಾರೆ, ಕ್ಯಾನ್ಸರ್ ಇದೆಯಾ ಅಂತ ಚೆಕ್ ಮಾಡೋಕ್ಕೆ. ಅದ್ರದ್ದು ಹೆಸರೆಲ್ಲ ನನಗೆ ಗೊತ್ತಿಲ್ಲ, ಯಾರೂ ಬೇಜಾರು ಮಾಡ್ಕೊಬೇಡಿ.
ಅದಾಯಿತು, ಬ್ಲಡ್ ಟೆಸ್ಟ್ ಆಯಿತು, ಪ್ರತಿಯೊಂದು ಟೆಸ್ಟ್ ಆಯಿತು. ನಮಗೆ ಕ್ಯಾನ್ಸರ್ ಇದೆಯಾ, ಇದೇನಕ್ಕಾಗಿದೆ ಅಂತ ಎಷ್ಟು ಡಾಕ್ಟ್ರಿಗೆ ಅಲದ್ಬಿಟ್ಟು ನಾವು ಗೊತ್ತಿಲ್ಲ. ಆಯುರ್ವೇದ ಮಾಡಿದೆ. ಯಾರೋ ಹೇಳಿದ್ರು ಬೇವಿನ ಸೊಪ್ಪನ್ನ ನುಣ್ಣಗೆ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಬೇವಿನ ಸೊಪ್ಪು ಎಷ್ಟು ಒಂದು ಮುಷ್ಟಿ ತೊಗೊಳ್ತೀವಿ, ಬೆಳ್ಳುಳ್ಳಿ ಅಷ್ಟೇ ಮುಷ್ಟಿ ತೊಗೊಂಡು ನೈಸಾಗಿ ರುಬ್ಬಿಟ್ಟು ತಿಂದ್ಬಿಟ್ಟು ಖಾಲಿ ಹೊಟ್ಟೆಗೆ ತಿಂದ್ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಮೇಲೆ ಒಂದು ಲೋಟ ಹಾಲು ಕುಡಿಬೇಕು ಅಂದರು. ಅದನ್ನು ಮಾಡಿದೆ. ಒಂದು 15-20 ದಿವಸ ಮಾಡಿದೆ. ಅದಕ್ಕೂ ಏನೂ ಆಗಲಿಲ್ಲ. ಯಾರೋ ಹೇಳಿದ್ರು ಅಲುವಿರಾ, ಪ್ಯೂರ್ ಅಲುವಿರಾ ಸಿಗುತ್ತಲ್ಲ, ಅದನ್ನು ತೊಗೊ ಅಂದರು. ಅದನ್ನು ತೊಗೊಂಡೆ. ಯಾರ್ಯಾರು ಏನೇನು ಹೇಳ್ತಾರೆ ಅದನ್ನೆಲ್ಲ ಮಾಡಿದೆ. ಎಷ್ಟು ಹಾಸ್ಪಿಟ್ಲಿಗೆ ಸುತ್ತದೆ, ಆಗಲಿಲ್ಲ. ಕೊನೆಗಿದು ಕ್ಯಾನ್ಸರ್ಗೆ ಏನಾದರೂ ತಿರುಗ್ಬೋದಿದ್ದು. ಅದು ನನ್ನಂತೂ ನಿಜವಾಗ್ಲೂ ಹೇಳ್ತೀನಿ, ಕ್ಯಾನ್ಸರ್ ಅಂತ ಏನಾದರೂ ಗೊತ್ತಾಗಿದ್ದಿದ್ರೆ ನಾನು ಇರ್ತಾಯಿದ್ನೋ ಇಲ್ಲೋ ಗೊತ್ತಿಲ್ಲ. ಚೆಕಪ್ಗೆ ಹೋಗ್ಬೇಕಾದ್ರೆ ಎಷ್ಟು ದೇವ್ರನ್ನ ಕೇಳ್ಕೊಂಬಿಟ್ಟಿದ್ದೀನೋ, ಎಷ್ಟು ಹತ್ತಿದ್ದೀನೋ. ಯಾಕಂದರೆ ನಾನೊಂದು ಹೇಳಿದ್ದೀನಿ, ನಾವು 4 ಜನನ ನೋಡ್ಕೊಳ್ಳೋ ಥರ ಇರಬೇಕು. 4 ಜನ ನಮ್ಮನ್ನು ನೋಡ್ಕೊಳ್ಳೋ ಥರ ಯಾರಿಗೂ ಆ ವನವಾಸ ಬೇಡ ಅಂತ ಹೇಳಿ ಆಮೇಲೆ ಹೋದರೆ ದೇವ್ರ ದಯ ನನಗೆ ಕ್ಯಾನ್ಸರ್ ಎಲ್ಲ ಏನೂ ಇಲ್ಲ ಅಂತಾಯಿತು. ಆರೋಗ್ಯವಾಗಿದ್ದೀನಿ, ಏನೂ ತೊಂದರೆ ಇಲ್ಲ ಅಂತಾಯಿತು. ಕೊನೆಗೆ ಆ ಟೆಸ್ಟ್ ಈ ಟೆಸ್ಟ್ ಎಲ್ಲ ಮಾಡಿ ಕೊನೆಗೆ ಸ್ವಲ್ಪ ಗೆಡ್ಡೆ ಇದೆ ಹೊಟ್ಟೆ ಒಳಗಡೆ, ಅದು ಗರ್ಭದ ಕೋಶದೊಳಗಡೆ ಗೆಡ್ಡೆ ಇದೆ, ಅದನ್ನು ರಿಮೂವ್ ಮಾಡಬೇಕು. ಇಲ್ಲ ಅಂತಂದರೆ ಅದು ಬೆಳೀತಾ ಕ್ಯಾನ್ಸರ್ಗೆ ತಿರುಗ್ಲೂಬೋದು, ಇಲ್ಲ ಅಂದರೆ ನಿಮಗೆ ಬೇರೆ ಥರ ಪ್ರಾಬ್ಲಮ್ ಆಗುತ್ತೆ ಅಂದರು. ಯಪ್ಪ, ನಿಜವಾಗ್ಲೂ ಹೇಳ್ತೀನಿ, ಆ ಟೈಮಲ್ಲಿ ನಮಗೆ ಯಾರು ಆಗ್ತಾರೆ, ಒಂದು ಹಾಸ್ಪಿಟ್ಲಿಗೆ ಸೇರಿದಾಗ ಹಾಸ್ಪಿಟ್ಲಲ್ಲೆಲ್ಲ ಇರ್ತಾರಲ್ಲ ಪೇಷೆಂಟ್ಗಳು, ಅವ್ರನ್ನ ನೋಡಿ ನಮಗೆ ಗೊತ್ತಾಗುತ್ತೆ ನರಕ ಯಾವುದು ಅಂತ. ಹಾಸ್ಪಿಟ್ಲಿಗೆ ಹೋದಾಗಲೇ ನರಕ ಯಾವುದು ಸ್ವರ್ಗ ಯಾವುದು ಅಂತ ಗೊತ್ತಾಗೋದು. ಆಮೇಲೆ ನಮಗೇನಾದರೂ ಆದಾಗ ಅವಾಗಲೇ ಗೊತ್ತಾಗೋದು ನಮ್ಮ ಜೊತೇಲಿ ಯಾರು ಇರ್ತಾರೆ ಯಾರು ಇರಲ್ಲ ಅನ್ನೋದು ನಮ್ಗೆ ಅವಾಗಲೇ ಗೊತ್ತಾಗೋದು. ನಮಗೇನಾದರೂ ಆದಾಗ ಹಾಸ್ಪಿಟ್ಲಿಗೆ ಸೇರ್ತೀವಿ, ಹಾಸ್ಪಿಟ್ಲಿಗೆ ಹೋಗಿ ಸೇರಬೇಕು, ಅಡ್ಮಿಟ್ ಆಗಬೇಕು ಅಂದಾಗ ನಮ್ಮ ಜೊತೇಲಿ ನಾವಿದ್ದೀವಿ ಅನ್ನೋರು ಎಷ್ಟು ಜನ ಇರ್ತಾರೆ, ಅವ್ರು ನಿಜವಾಗ್ಲೂ ನಮ್ಮ ಜೊತೇಲಿ ಇರೋರು. ಆಮೇಲೆ ಆಯಿತು, ಹಾಸ್ಪಿಟ್ಲಿಗೆ ಸೇರಿದೆ. ಅದು ಸಣ್ಣದಾಗಿ ರಿಮೂವ್ ಮಾಡಿಸ್ಬೇಕು ಅಂತ ಹೇಳಿದ್ರು. ಹಾಸ್ಪಿಟ್ಲಿಗೆ ಸೇರಿದೆ. ಅದೇನು ಬೇಡ, ಬೆಳಗ್ಗೆಯಿಂದ ಸಂಜೆವರೆಗೂ ಸಂಜೆವರೆಗೂ ತೆಗೆದ್ಬಿಟ್ಟು ಕಳಿಸ್ತೀವಿ ಅಂತ ಹೇಳಿದ್ರು. ಆದರೆ ಇನ್ಶೂರೆನ್ಸ್ ಮಾಡಿಸಿದ್ಲು ಮಗಳು. ಇನ್ಶೂರೆನ್ಸ್ಗೋಸ್ಕರ ಅಡ್ಮಿಟ್ ಆಗಲೇಬೇಕಿತ್ತು. ಇಲ್ಲಾಂದರೆ ಇನ್ಶೂರೆನ್ಸಲ್ಲಿ ಬರಲ್ಲ ಅಂದರು. 35,000 ಆಯಿತು, 38,000 ಆಯಿತು ನಮಗೆಲ್ಲ ಸೇರಿ ಒಂದು ದಿವಸಕ್ಕೆ. ಆಮೇಲೆ ದುಡ್ಡು ಮುಖ್ಯನೇ, ಆದರೆ ದುಡ್ಡಿಗಿಂತ ನಮ್ಗೆ ಆರೋಗ್ಯ ಮುಖ್ಯ. ಆಮೇಲೆ ಒಂದು ದಿವಸ ಅಡ್ಮಿಟ್ ಆಗಿ ಮಾಡಿಸ್ಕೊಂಡು ಬಂದೆ. ಅವಾಗಿಂದ ಸ್ವಲ್ಪ ನನಗೆ ಅದು DNC ಅಂತೆ, ಅದು DNC ಮಾಡಿದ್ರು. ಅವಾಗಿಂದ ಸ್ವಲ್ಪ ವೀಕ್ ಆದೆ ಅಂದರೆ ಎಲ್ಲ ರೀತಿಲೂ ಬಾಡಿ ವೀಕ್ ಆಯಿತು ನನಗೆ. ಅದಕ್ಕಿಂತ ಮುಂಚೆ ಇನ್ನೂ ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ದೆ, ಎಲ್ಲ ಇದ್ದೆ. ಅದಾದಮೇಲೆ ನಾನು ಯೂಟ್ಯೂಬ್ ಶುರು ಮಾಡಿತ್ತು. ಅದಕ್ಕಿಂತ ಮುಂಚೆ ನಾನು ಯೂಟ್ಯೂಬ್ ಮಾಡಿರಲಿಲ್ಲ. ತುಂಬ ಜನ ಕೇಳ್ತಿದ್ರು, ಮೆನೋಪಾಸ್ಗೆ ನಿಮ್ಗೆ ಹೇಗಾಯಿತು, ಏನು ಪ್ರಾಬ್ಲಮ್ ಆಯಿತು ಅಂತ ಕೇಳಿದ್ರು. ನೋಡಿ, ಫಸ್ಟು ನಾನು ಹೇಳೋದು ನಿಮಗೆ, ನನಗೆ ಡಾಕ್ಟ್ರ್ ಹೇಳಿದ್ದು 6 ತಿಂಗಳು ಆಗಲೇ ಇಲ್ಲ ಅಂದಾಗ ಒಂದು ಸರಿ ಹೋಗಿ ಸ್ಕ್ಯಾನಿಂಗ್ ಮಾಡಿಸಿ. ಒಂದು ಸರಿ ಸ್ಕ್ಯಾನಿಂಗ್ ಮಾಡಿಸಿದ್ರೆ ನಮಗೆಲ್ಲ ಗೊತ್ತಾಗುತ್ತಂತೆ ಅದು ನಿಂತಿದೆಯಾ, ಅದರಿಂದ ಏನೂ ತೊಂದರೆ ಇಲ್ವಾ ಅಂತ. ನಾನು ಯಾಕಂದರೆ ತುಂಬ ಜನ ಆಗಿನ ಕಾಲದವರು ಸ್ವಲ್ಪ ಏಜ್ ಆಗಿರೋರೆಲ್ಲ ಏನು ಹೇಳಿದ್ರು ನನಗೆ, ಇದೆಲ್ಲ ಮಾಮೂಲಿ ನಿಲ್ಲತ್ತೆ, ನೀನು ಎಲ್ಲೂ ಹೋಗಿ ತೋರಿಸ್ಬೇಡ ಅಂದರು. ನಾನು ಏನೂ ತೋರಿಸ್ಕೊಳ್ದೆ ಇದ್ದಿದ್ದರೆ ಅದು ಸಣ್ಣ ಗೆಡ್ಡೆ ಇರೋದು ಜಾಸ್ತಿ ಆಗಿ ಕ್ಯಾನ್ಸರು ಆಗಿರ್ಬೋದು, ಇಲ್ಲ ಬೇರೆನೂ ಆಗಿರ್ಬೋದಿತ್ತು ಅಲ್ವಾ. ಹಾಗಾಗಿ ದಯವಿಟ್ಟು ಎಲ್ಲರೂ ಏನಾದರೂ ನಿಮಗೆ ನಿಲ್ತು ಅಂತ ಅಂದಾಗ ದಯವಿಟ್ಟು ಹೋಗೋದು ಸರಿ ತೋರಿಸೋದ್ರಲ್ಲಿ ಏನಿಲ್ಲ, 3,000-5,000 ರೂಪಾಯಿ ಸ್ಕ್ಯಾನಿಂಗ್ ಮಾಡಿಸಿದ್ರೆ ನಮಗೆ ಡೀಟೇಲಾಗಿ ಗೊತ್ತಾಗುತ್ತೆ ಇದೆಯಾ ಇಲ್ವಾ ಅಂತ ಹೇಳಿ. ಒಂದು ಮನಸ್ಸಿಗೆ ನಿರಾಳ ಆಗುತ್ತಲ್ವ. ಆಮೇಲೆ ಅದೇ ಹೇಳ್ತೀವರಲ್ಲ, ಉಗ್ರಲ್ಲಿ ಹೋಗೋದನ್ನ ಕೊಡ್ಲಿ ತೊಗೊಂಡ್ರು ಅಂತ ಆ ಥರ ಆಗೋದು ಬೇಡ ಯಾರಿಗೂ. ದಯವಿಟ್ಟು ಎಲ್ಲರೂ ಒಂದು ಸರಿ ನಿಮ್ಗೇನಾದರೂ ಹೆಣ್ಮಕ್ಳಿಗೆ, ಇವಾಗ ಒಬ್ರೊಬ್ರಿಗೆ 35 ವರ್ಷಕ್ಕೆ ನಿಂತಿದೆ, ನನಗೆ ಗೊತ್ತಿರೋರೊಬ್ರಿಗೆ 35 ವರ್ಷಕ್ಕೇ ಸ್ಟಾಪ್ ಆಯಿತು. ಹಾಗಾಗಿ ಒಂದು ಸರಿ ನಿಮಗೆ ಈ ಟೈಮಲ್ಲಿ ಒಂದು 40ರಿಂದ 50-55 ವರ್ಷದೊಳಗಡೆ ನಿಲ್ಲೋ ಥರ ಏನಾದರೂ ನಿಮಗಿತ್ತು, ನಿಂತಿದ್ರೂ ನಮಗೇನೂ ತೊಂದರೆ ಇಲ್ಲ ಅಂದ್ರೂ ದಯವಿಟ್ಟು ಹೆಣ್ಮಕ್ಳಿಗೆ ಬರೋದೇ ಸ್ತನದ ಕ್ಯಾನ್ಸರು ಮತ್ತು ಗರ್ಭದ ಕೋಶದ ಕ್ಯಾನ್ಸರ್ ಬರೋದು.
ಸ್ತನದ ಕ್ಯಾನ್ಸರ್ಗೆ ನಾನು ನೆಕ್ಸ್ಟ್ ನಾವು ಏನು ಚೆಕಪ್ ಮಾಡ್ಕೊಳ್ಬೇಕು, ನಾವೇ ಮನೇಲೇ ಸ್ವತಃ ಹೇಗೆ ಚೆಕಪ್ ಮಾಡ್ಕೊಳ್ಬೇಕು ಅನ್ನೋದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಯಾರಿಗಾದ್ರೂ ಆ ವಿಡಿಯೋ ಬೇಕು ಅಂದರೆ ನನ್ನ ಕಮೆಂಟಲ್ಲಿ ಹೇಳಿ, ನನಗೆ ಡಾಕ್ಟ್ರ್ ಹೇಳ್ಕೊಟ್ಟಿದ್ದಾರೆ ಹೇಗೆ ಏನು ಅಂತ ನಾನು ಅದನ್ನು ತಿಳಿಸ್ಕೊಡ್ತೀನಿ. ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ. ಮತ್ತು ಮೆನೋಪಾಸು ನಿಲ್ಲೋದು ಹೇಗೆ, ನಿಮ್ಗೆ ಏನಾದರೂ ತೊಂದರೆ ಆಯ್ತಾ ಅಂತ ಕೇಳಿದ್ರಿ, ನನಗೆ ಅವ್ರಿಗೆ ತಿಳಿಸ್ಕೊಟ್ಟಿದ್ದೀನಿ. ನನಗೂ ಖುಷಿ ಆಯಿತು. ಈ ಥರ ಕಮೆಂಟಲ್ಲಿ ಕೇಳಿದ್ರೆ ನಾನು ಅದಕ್ಕೆ ನನಗೆ ಗೊತ್ತಿರೋದು ಹೇಳ್ತೀನಿ. ಇದು ನಾನು ಸ್ವತಃ ಅನುಭವಿಸಿರೋದು. 1 ವರ್ಷ ನರಕ ಅನುಭವಿಸ್ಬಿಟ್ಟೆ ನಾನು. ನಡೆಯೋಕ್ಕಾಗ್ತಾ ಇಲ್ಲ, ಬ್ಲೀಡಿಂಗ್ ಜಾಸ್ತಿ ಆಗೋಗಿ ನರಕ ಯಾರಿಗೂ ಬೇಡ. ಹಾಗಾಗಿ ಎಲ್ಲರೂ ಒಂದ್ಸರಿ ತೋರಿಸ್ಕೊಂಡಾದ್ಮೇಲೆ ಏನೂ ಇಲ್ಲ ಅಂದರೆ ದೇವ್ರ ದೇವರಿಂದ ಯಾರಿಗೇನೂ ಆಗೋದು ಬೇಡ. ಏನಾದರೂ ಸಣ್ಣ ಪುಟ್ಟ ಇರ್ತಾರೆ ನೋಡಿ, ನನಗೆ ಅದೇನೋ TNC ಮಾಡಬೇಕು, ಸಣ್ಣ ಗೆಡ್ಡೆ ಇದೆ ಅಂದರು. TNC ಮಾಡಿರೋದು ಫೋಟೋ ನಾನು ಇಲ್ಲಿ ಹಾಕಿರ್ತೀನಿ ನೋಡಿ. ಅದೇನೋ ಚಂದ್ರನ ಥರ ಇದೆ, ನನಗದೇನೂ ಅರ್ಥ ಆಗಲಿಲ್ಲ. ಇಲ್ಲಿ ಹಾಕಿರ್ತೀನಿ ನೋಡಿ. ಈ ಥರ ನನಗಾಗಿತ್ತು. ಎಲ್ಲರೂ ಫಸ್ಟು ನಿಲ್ಲುತ್ತೆ ಅಂದಾಗ ಒಂದ್ಸರಿ ಹೋಗಿ ತೋರಿಸ್ಕೊಂಬಿಡಿ. ಮುಂದಕ್ಕೆ ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗೋದು ಬೇಡ. ಬೇರೆಯವ್ರಂದರೆ ಮನೇಲಿರೋರಿಗೆ ನಾವು ಅವ್ರಿಗೆ ತೊಂದರೆ ಕೊಡೋದು ಬೇಡ ಅಲ್ವಾ. ಅವರು ಅಯ್ಯೋ ಇದೇನಪ್ಪ ಇವಳ್ದು ಹಿಂಗಾಯಿತು ಅನ್ನೋದು ಬೇಡ. ಒಂದ್ಸರಿ ಹೋಗಿ ತೋರಿಸ್ಕೊಳ್ಳಿ. ಈ ಏಜಲ್ಲಿರೋರು 40ರಿಂದ 55 ವರ್ಷದೊಳಗಡೆ ನಿಲ್ಲುತ್ತೆ ಅಂತಾರೆ. ಈ ಏಜಲ್ಲಿರೋರು ಒಂದ್ಸರಿ ಹೋಗಿ ತೋರಿಸ್ಕೊಳ್ಳಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ. ಯಾರ್ಯಾರು ಯಾವ ಊರಿಂದ ನೋಡ್ತಾ ಇದ್ದೀರಾ, ನಿಮ್ಮ ಹೆಸರು 40ರಿಂದ 55 ವರ್ಷದೊಳಗಡೆ ಇರೋರು, ಈ ಪ್ರಾಬ್ಲಮಿಂದ ತೊಂದರೆ ಆಗಿರೋರು ದಯವಿಟ್ಟು ನನಗೆ ಕಮೆಂಟಲ್ಲಿ ಹೇಳಿ. ನಿಮ್ಮ ಹೆಸರು, ನಿಮ್ಮ ಊರು ಅಂತ ಹೇಳಿದ್ರೆ ನನಗೂ ಗೊತ್ತಾಗುತ್ತೆ, ಯಾವ ಊರಿಂದ ನೋಡಿದ್ರು ಅಂತ ಗೊತ್ತಾಗುತ್ತೆ. ನಿಮ್ಮ ಹೆಸರು ಇರಲಿ. ದಯವಿಟ್ಟು ನನ್ನ ಕೈ ಜೋಡಿಸಿ ನನ್ನ ಸಪೋರ್ಟ್ ಮಾಡಿ. ಇಷ್ಟೊತ್ತು ಈ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.